ಎಲ್ಲಿ ಹೋದ್ರು? ಇಲ್ಲಿ ನಡೀತಿರೋದನ್ನ ನೋಡಿ ಹೆದರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾಳೆ ಬಾ ಅಂದಿದ್ದಾರೆ ಅಲ್ವಾ, ನಮ್ಮ ಅಣ್ಣನ ಬಗ್ಗೆ ಏನಾಯ್ತು ಅಂತ ತಿಳ್ಕೊತೀನಿ. ಹೇಯ್, ಹಾವಟಿ ತಗೋಬಾರ. ಚಿಲ್ಕ ಹಾಕಿಲ್ಲ ಅಂದ್ರೆ ನಾನು ಹೊರಗಡೆ ಹೋಗಿದ್ದೀನ ಯಾರು ನೋಡಿಲ್ಲ ಅಂತ ಆಯ್ತು. ಹಬ್ಬ, ಇಷ್ಟೊತ್ತಲ್ಲಿ ಮಲ್ಕೊಳ್ಳೋದು ಇಲ್ಲೇನ್ ಮಾಡ್ತಿದ್ಯಮ್ಮ? ಬಾಯಾರಿಕೆ ಆಯ್ತು, ಅದಕ್ಕೆ ನೀರ್ ಕುಡಿಯಕ್ ಬಂದಿದ್ದೆ ಅಪ್ಪ. ಕುಡ್ದು ಹೋಗ್ತಿದ್ದಾಗ ನೀವ್ ಬಂದ್ಬಿಟ್ರಿ. ಸರಿ, ಹೋಗ್ ಮಲ್ಕೋ. ಸ್ವಲ್ಪ ಮೊದಲೇ ನೋಡಿದಿದ್ರೆ ನನ್ನ ಕತೆ ಮುಗೀತಿತ್ತು, ಬದುಕೊಂಡೆ.
ನಮಸ್ತೆ ಮೇಡಮ್. ಹೇಳು. ಆ ದೇವಸ್ಥಾನ ರಹಸ್ಯ ಗೊತ್ತಿದ್ದ ಇನ್ನೊಬ್ಬ ಹುಡುಗನ ಸಾಯಿಸ್ಬಿಟ್ವಿ. ಯಾರು ನೋಡಿಲ್ಲ ಅಲ್ವಾ? ಇಲ್ಲ ಮೇಡಮ್. ಯಾರಿಗೂ ಅನುಮಾನ ಬಂದಿಲ್ಲ ಅಲ್ವಾ? ಯಾರಿಗೂ ಬರಲ್ಲ ಮೇಡಮ್. ನೀವು ಹೇಳ್ದಾಗೆ ಪಾಯ್ಸನ್ ಇಂಜೆಕ್ಷನ್ ಕೊಟ್ಟು ಸಾಯಿಸಿದ್ವಿ. ಹಾವು ಕಚ್ಚಿ ಸತ್ತೋದ ಅಂತ ಅನ್ಕೋತಾರೆ ಮೇಡಮ್. ಆ ರಹಸ್ಯ ಏನು ಅಂತ ತಿಳ್ಕೊಂಡವ್ರಾಗ್ಲಿ ಅಥವಾ ತಿಳ್ಕೋಬೇಕು ಅಂತ ಅನ್ಕೊಂಡವ್ರಾಗ್ಲಿ ಯಾರು ಜೀವ ಸಮೇತ ಇರಬಾರ್ದು. ಹಾಗೆ ಆಗ್ಲಿ ಮೇಡಮ್. ಸಾಯಿಸ್ತಿರೋದು ನಾವು ಅನ್ನೋದು ಕೂಡ ಯಾವುದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು. ನಾವು ಯಾರನ್ನ ಸಾಯಿಸಿದ್ರು ಮೇಡಮ್ ಹಾವು ಕಚ್ಚಿನೇ ಸತ್ತೋದ ಅನ್ಕೋಬೇಕು ಅಷ್ಟೇ ಅಲ್ವಾ ಮೇಡಮ್? ಗುಡ್. ನಾಗವರದಲ್ಲಿ ನಾನು ಸೀಕ್ರೆಟ್ ಆಗಿ ಹ್ಯಾಂಡಲ್ ಮಾಡ್ತಿರೋ ಆ ಪ್ರಾಜೆಕ್ಟ್ ಜನರ ನಂಬಿಕೆಗೆ, ಸೆಂಟಿಮೆಂಟ್ಸ್ಗೆ, ಸಿಚುವೇಶನ್ಸ್ಗೆ ಸಂಬಂಧಪಟ್ಟಿರೋ ವಿಷಯ. ಫಸ್ಟ್ ಇದು ನೀವು ಅರ್ಥ ಮಾಡ್ಕೋಬೇಕಾಗಿರೋ ಪಾಯಿಂಟ್. ನಾಗವರದಲ್ಲಿ ನಮ್ಮ ಕಡೆಯವರು ಅದೇ ಕೆಲಸದ ಮೇಲಿದ್ದಾರೆ. ಈ ಸ್ಯಾನ್ವಿನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ನಾನು ನಿನ್ನ ಹತ್ರ ಏನು ಹೇಳಬಾರ್ದು ಅಂತ ನನ್ನನ್ನು ಯಾರೋ ಹುಡ್ಕೊಂಡು ಬಂದಿದ್ದಾರಮ್ಮ. ನೀನು ಹೋಗಮ್ಮ, ನೀನು ಹೋಗಮ್ಮ, ನೀನು ಹೋಗಮ್ಮ, ನೀನು ಹೋಗು. ನೋಡು, ನಾಳೆ ನಿನಗೋಸ್ಕರ ನಾನು ಇಲ್ಲಿ ಬರ್ತೀನಿ. ನಿನಗೆಲ್ಲ ವಿಷಯ ಹೇಳ್ತೀನಿ. ನೆನ್ನೆ ರಾತ್ರಿ ನನ್ನ ಭೇಟಿಯಾಗಿದ್ದ ಅಣ್ಣನ ಫ್ರೆಂಡ್ ಊರ್ ಹೊರಗಡೆನೆ ಇರ್ತಾರೆ. ಅವ್ರ ಅಣ್ಣನ ಬಗ್ಗೆ ಏನೋ ಹೇಳಬೇಕು ಅನ್ಕೊಂಡಿದ್ರು. ಅಣ್ಣನ ಮಿಸ್ಟ್ರಿ ಏನು ಅಂತ ತಿಳ್ಕೋಬೇಕು. ಭೈರವಿ, ಬೆಳಿಗ್ಗೆ ಗಡ್ಬಿಡಿಯಲ್ಲಿ ಎಲ್ಲಿಗೆ ಹೋಗ್ತಾ ಇದ್ಯಾ? ನಿನ್ನೆ ಕೇಳ್ತಿರೋದು ಭೈರವಿ, ಎಲ್ಲಿಗೆ ಹೋಗ್ತಾ ಇದ್ಯಾ? ಅಪ್ಪ ಅದು ದೇವಸ್ಥಾನಕ್ಕೆ ಹೋಗೋಣ ಅಂತ. ದೇವಸ್ಥಾನಕ್ಕ? ಹೌದು ಅಪ್ಪ. ದೇವರು, ಪೂಜೆ, ಸಂಪ್ರದಾಯ, ಆಚಾರ ಇದನ್ನೆಲ್ಲ ನೀನು ನಂಬಲ್ಲ ಅಲ್ವಾ? ದೇವ್ರನ್ನ ನಂಬದಿರೋ ನೀನು ದೇವಸ್ಥಾನಕ್ಕೆ ಯಾಕೆ ಹೋಗ್ತಾ ಇದೀಯಾ? ಸುಳ್ಳು ಹೇಳ್ದೆ ಅಂತ ಅಪ್ಪಂಗೆ ಗೊತ್ತಾಗೋಯ್ತು. ಯಜಮಾನ್ರೆ ಏನು ಏನಾಯ್ತು? ನಿಮ್ಮ ಮಗನ ಸ್ನೇಹಿತ ಸುಂದರ್ ಅವ್ರು ನಿಮ್ಮ ಮನೆಗೆ ಬಂದಿದ್ರಲ್ವಾ? ಅವ್ರಿಗೆ ಹಾವು ಕಚ್ಬಿಟ್ಟೈತೆ. ಹಾವು ಕಚ್ಚಿದ್ಯಾ? ಹೌದಮ್ಮ. ಎಲ್ರೂ ಹೋಗೋ ಅಷ್ಟರಲ್ಲಿ ಸತ್ತೋಗಿದ್ರಂತೆ. ಸತ್ತೋದ್ರ? ಹೌದಮ್ಮ. ಭೈರವೇ,
ನೀನು ಊರಿಗೆ ಬಂದಿದೆ ಅಂತ ಗೊತ್ತಾಗಿ ನೋಡಬೇಕು ಅಂತ ನನ್ನ ಪ್ರಾಣನ ಕೈಯಲ್ಲಿ ಹಿಡ್ಕೊಂಡು ಬಂದೆ ಕಣಮ್ಮ. ಆದರೆ ನಾನು ಬಾಯ್ ಬಿಟ್ಟು ಮಾತಾಡೋ ಅವಕಾಶ ಯಾರು ಕೊಡಲೇ ಇಲ್ಲ ಕಣಮ್ಮ. ಎಲ್ಲರೂ ಅಂದ್ಕೊಂಡಾಗೆ ನಿಮ್ಮ ಅಣ್ಣ ಒಳ್ಳೆಯವನಷ್ಟೇ ಅಲ್ಲ, ಮಹಾ ಮೇಧಾವಿ. ಅಮ್ಮ ಭೈರವಿ, ಹೋಗ್ಬೇಡಮ್ಮ, ಹೊರಗಡೆ ಬಮ್ಮ. ನನ್ನ ಮಾತು ಕೇಳಮ್ಮ, ಅವ್ರು ಒಳ್ಳೆಯವರಲ್ಲಮ್ಮ. ನಾನು ಹೇಳಬೇಕು ಅಂದಿದ್ದನ್ನ ಹೇಳಿದ್ಮೇಲೆ ನೀವು ನನ್ನ ಸಾಯಿಸಿದ್ರು ಪರವಾಗಿಲ್ಲ. ಭೈರವಿ, ನಮ್ಮ ಅಣ್ಣನ ಬಗ್ಗೆ ಇವ್ರಿಗೆ ತುಂಬಾ ವಿಷಯಗಳು ಗೊತ್ತಿತ್ತು. ಇವರಿಂದ ನಮ್ಮ ಅಣ್ಣಂಗೆ ಏನಾಯ್ತು ಅಂತ ತಿಳ್ಕೊಬೋದು ಅಂತ ತುಂಬಾ ಆಸೆ ಪಟ್ಟಿದ್ದೆ. ನಿನ್ನೆ ರಾತ್ರಿ ನಾನು ಇವ್ರ ಹತ್ರ ಮಾತಾಡಿದ್ದೆ. ಬೆಳಗಾಗೋಷ್ಟ್ರಲ್ಲಿ ಈ ತರ ಶವ ಆಗ್ಬಿಟ್ಟಿದ್ದಾರೆ. ನಿಜ ತಿಳ್ಕೊಳಕ್ಕೆ ಒಂದಾದ್ರೂ ಸಾಕ್ಷಿ ಇದೆ ಅನ್ಕೊಂಡಿದ್ದೆ. ಇದ್ದಿದ್ ಒಂದೇ ಒಂದ್ ಸಾಕ್ಷಿ ಕೂಡ ಶವ ಆಗೋಯ್ತು. ಅವತ್ತು ಆಚಾರಿ ಬ್ರಹ್ಮಾಜಿ ಕೂಡ ಹಾವ್ ಕಚ್ ಸತ್ತೋದ್ರು. ಇವತ್ತು ಇವ್ರು. ಜನ ಸಾಯ್ತಾ ಇದ್ರು, ಕಚ್ಚಿ ಕೊಲ್ಲೋ ಹಾವ್ನ ನೀವ್ ದೇವ್ರು ದೇವತೆಗಳು ಅಂತಿದ್ದೀರಾ. ನಿಮ್ ಮೂರ್ಖತನಕ್ಕೆ ಭಕ್ತಿ ಅನ್ನೋ ಹೆಸರು ಕಟ್ಟಿ ಹಾವ್ಗಳನ್ನ ಪೂಜೆ ಮಾಡ್ತಾ ಇದ್ದೀರಾ. ನೀವೆಲ್ಲ ಬದ್ಲಾಗಲ್ವಾ? ಇವನು ಹಾವು ಕಚ್ಚಿ ಸತ್ತಿರೋ ಹಾಗಿಲ್ಲ. ಇಟ್ಸ್ ಅ ಪ್ಲಾನ್ ಮರ್ಡರ್. ವಾಟ್? ಇವನ್ನ ಯಾರೋ ತುಂಬಾ ಪ್ಲಾನ್ ಮಾಡಿ ಮರ್ಡರ್ ಮಾಡಿದ್ದಾರೆ. ಏನ್ ಹೇಳ್ತಿದ್ಯಾ ಅರ್ಜುನ್? ಟು ಮೈ ನಾಲೆಡ್ಜ್ ಜನರಲ್ ಆಗಿ 70% ಹಾವುಗಳು ವಿಷಪೂರಿತವಾಗಿರಲ್ಲ. ಅವು ಕಚ್ಚಿದ್ರೂ ಮನುಷ್ಯರು ಸಾಯೋದಿಲ್ಲ. ಆದ್ರೂ ಕೆಲವರು ಯಾಕೆ ಸತ್ತೋಗ್ತಾರೆ ಅಂದ್ರೆ, ಏನಾಗುತ್ತೋ ಸತ್ತೋಗ್ತೀವಿ ಅನ್ನೋ ಭಯದಿಂದ ಹೈಪರ್ ಟೆನ್ಷನ್ ಆಗಿ ಹಾರ್ಟ್ ಬೀಟ್ ನಿಂತು ಹೋಗಿ ಸಾಯ್ತಾರೆ. ಇವರು ಟೆನ್ಷನ್ ಇಂದನೋ ಭಯದಿಂದನೋ ಸತ್ತೋಗೋ ಮನುಷ್ಯ ಅಲ್ಲ. ಅಂತ ಭಯ ಇದ್ದಿದ್ರೆ ಜನ ಬೈದ್ರು ಹೊಡೆದ್ರು ಕೂಡ ಸಾವಿಗೆ ಹೆದರ್ಕೊಳ್ದೆ ಅವ್ರಿಗೆ ತೊಂದರೆ ಇದೆ ಅಂತ ಗೊತ್ತಿದ್ರೂ ಕೂಡ ನಿಮ್ ಮನೆಗೆ ಬರ್ತಾ ಇರಲಿಲ್ಲ. He has got the will to hold the tension. So, point number 1. ಇವನ್ ಟೆನ್ಷನ್ ಇಂದ ಸತ್ತು ಹೋಗಿಲ್ಲ. ಇಟ್ಸ್ ಅ ವ್ಯಾಲಿಡ್ ಪಾಯಿಂಟ್. ಹಾವ್ ಕಚ್ಚಿದ ಮೇಲೆ ಪಾಯ್ಸನ್ ರಕ್ತದ ಜೊತೆ ಸೇರಿ ಹಾರ್ಟ್ಗೆ ಬ್ರೈನ್ಗೆ ಸರ್ಕ್ಯುಲೇಷನ್ ಆಗದಿರೋ ತರ ಆಗುತ್ತೆ. ಅದರಿಂದ ಸತ್ತೋಗ್ತಾರೆ. ಇದ್ರ ಮಧ್ಯೆ ಟ್ರೀಟ್ಮೆಂಟ್ ತಗೊಂಡ್ರೆ ಬದುಕ್ತಾರೆ. ಎಸ್, ಟ್ರೀಟ್ಮೆಂಟ್ ತಗೊಂಡಿದ್ರು ಕೂಡ ಪಾಯ್ಸನ್ ಬ್ಲಡ್ ಅಲ್ಲಿ ಸರ್ಕ್ಯುಲೇಟ್ ಆಗಿ ಮನುಷ್ಯ ಸತ್ತೋಗಕ್ಕೆ 12ರಿಂದ 17 ಗಂಟೆ ಬೇಕಾಗುತ್ತೆ. ರಾತ್ರಿ ಇವ್ರನ್ನ ಭೇಟಿ ಆಗಿದ್ದೆ. ಇಷ್ಟರಲ್ಲಿ ಇವ್ರು ಸತ್ತೋಗಿದ್ದಾರೆ ಅಂದ್ರೆ ಇವ್ರು ಸತ್ತೋಗಿ 6 ಅವರ್ಗಿಂತ ಜಾಸ್ತಿ ಆಗಿಲ್ಲ. ಇಷ್ಟು ಶಾರ್ಟ್ ಟೈಮಲ್ಲಿ ಸತ್ತು ಹೋಗಿದ್ದಾರೆ ಅಂದ್ರೆ ತುಂಬಾ ವಿಷದಿಂದ ತುಂಬಿರುವಂತ ಹಾವೇ ಕಚ್ಚಿರ್ಬೇಕು. ಆತರ ಡೇಂಜರಸ್ ಸ್ನೇಕ್ಸ್ ಆಫ್ರಿಕಾ ಅನ್ನೋ ದೇಶನ ಬಿಟ್ರೆ ಇಲ್ಲೆಲ್ಲ ತುಂಬಾ ರೇರ್ ಆಗಿರುತ್ತೆ. ಎಕ್ಸಾಕ್ಟ್ಲಿ ಟ್ರೂ. ದಟ್ಸ್ ದ ಪಾಯಿಂಟ್ ನಂಬರ್ 2. ಆದ್ರೆ ಸಿಂಪ್ಟಮ್ಸ್ ಎಲ್ಲ ಹಾವ್ ಕಚ್ಚಿರೋ ತರನೇ ಇದೆ. ಅದೇ ಅರ್ಥ ಆಗ್ತಿಲ್ಲ.
ಲುಕ್ ಹಿಯರ್. ಇದು ಇಂಜೆಕ್ಷನ್ ಮಾಡಿದಾಗ ನೀಡಲಿಂದ ಆಗಿರೋ ಗುರುತಿನ ತರ ಇದೆ. ಈ ಸ್ಪಾಟಲ್ಲಿ ರಕ್ತ ಹೆಪ್ಪುಕಟ್ಟಿದೆ ಅಂದ್ರೆ ಯಾರೋ ಬೇಕು ಅಂತಾನೆ ಇವರಿಗೆ ಪ್ಯೂರ್ ಪಾಯ್ಸನ್ನ ಇಂಜೆಕ್ಟ್ ಮಾಡಿರೋ ಹಾಗಿದೆ. ಹಾವು ಕಚ್ಚಿದ್ರಿಂದಲೇ ಸತ್ತು ಹೋಗಿದ್ದಾರೆ ಅಂತ ಜನರನ್ನ ನಂಬಿಸೋದಕ್ಕೆ ಹಾವಿಂದ ಕಚ್ಚಿರ್ತಾರೆ. ದೇ ಹ್ಯಾವ್ ಕವರ್ಡ್ ಇಟ್ ಅಪ್ ವೆಲ್. ಇಷ್ಟೊಂದು ಅನಲೈಸ್ ಮಾಡ್ತಾ ಇದ್ದಾನೆ ಅಂದ್ರೆ ಇವನು ಹೇಳ್ತಾ ಇರೋದು ನಿಜನೇ ಇರಬೇಕು. ಗೊತ್ತಿರೋರು ಯಾರೋ. ಭೈರವಿ 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 ಭೈರವಿ. Are you okay? ನಮಸ್ಕಾರ ಅಯ್ಯರೇ. ನಿನ್ನ ಅಮೆರಿಕ ಕಳಿಸಿ ಓದಿಸ್ತಾ ಇರೋದು ಏನೋ ಓದಿ ಉದ್ಧಾರ ಮಾಡ್ತೀಯಂತಲ್ಲ. ನೀನು ಈ ಊರಲ್ಲಿರೋ ಸಮಸ್ಯೆಗಳಿಂದ ದೂರ ಇದ್ರೆ ನಿನ್ನ ಅಣ್ಣಂಗಾದ ಹಾಗೆ ನಿನ್ಗೇನು ಆಗಲ್ಲ ಅನ್ನೋ ನಂಬಿಕೆಯಲ್ಲಿ ಕಳಿಸಿದ್ದು. ನೀನ್ ಕ್ಷೇಮವಾಗಿದ್ರೆ ನಮ್ಗೆ ಸ್ವಲ್ಪ ನೆಮ್ಮದಿ ಇರುತ್ತೆ ಅಂತ ಕಳಿಸಿದ್ದು. ಆ ಮನಃಶಾಂತಿನ ನಮ್ಗೆ ಇಲ್ದಿರೋ ಹಾಗೆ ಮಾಡಕ್ ಬಂದಿದ್ಯಾ? ನೀನ್ ಹೊರಗಡೆ ಹೋದಾಗ್ಲೆಲ್ಲ ಯಾವ ಸಮಸ್ಯೆ ಸುತ್ಕೊಂಡ್ ಬರ್ತೀಯೋ, ನಿನ್ಗೆ ಏನೇನ್ ತೊಂದರೆ ಆಗುತ್ತೋ ಅಂತ ಭಯದಲ್ಲಿ ಸಾಯ್ತಾ ಇರ್ತೀನಿ. ನೀನ್ ನಮ್ ನಂಬಿಕೆನ ಪ್ರಶ್ನಿಸ್ತಾ ಇದ್ರು, ನಮ್ ಅನುಭವಕ್ಕೆ ಎದುರಾಡ್ತಾ ಇದ್ರು, ನಿನ್ ತಂದೆ ಅನ್ನೋ ಕಾರಣಕ್ಕೆ ಸಹಿಸ್ಕೋತಾ ಇದ್ದೀನಿ, ತಡ್ಕೋತಾ ಇದ್ದೀನಿ. ಭೈರವಿ, ಮೂರ್ಖತನ ಕೂಡ ಒಂದು ಲಿಮಿಟ್ ಅಂತ ಇರುತ್ತೆ. ಇವಾಗ ನಾನೇನ್ ಮಾಡ್ದೆ? ನಾನು ಬಾಯ್ ಮುಚ್ಚೋ. ಕೃಷ್ಣ, ಏನ್ ನಡೀತು? ಹಾವು ಕಚ್ಚಿ ಅವನ್ ಯಾರೋ ಸತ್ರೆ ಅವನನ್ನ ನೋಡಕ್ ಹೋಗಿದ್ಲು. ಹೋಗಿದ್ದಷ್ಟೇ ಅಲ್ದೆ ಅವನ್ ಹೇಗ್ ಸತ್ತೋದ, ಯಾಕೆ ಸತ್ತೋದ ಅಂತ ವಿಚಾರಣೆ ಬೇರೆ ಮಾಡ್ತಿದ್ಲು. ಇದೆಲ್ಲ ಅವಶ್ಯಕತೆ ಇದೆ ಇವಳಿಗೆ? ಅವರು ಯಾರೋ ಅಲ್ಲ, ನಮ್ಮ ಅಣ್ಣನ ಸ್ನೇಹಿತ. ಅವ್ರ ಬಗ್ಗೆ ನನ್ಗಿಂತ ನಿಮ್ ಎಲ್ರಿಗೂ ಚೆನ್ನಾಗ್ ಗೊತ್ತು. ಅಣ್ಣನ ಬಗ್ಗೆ ಏನೋ ಹೇಳ್ಬೇಕು ಅಂತ ನಮ್ಮ ಮನೆಗ್ ಬಂದ್ರೆ ಅವನಿಗೇನು ಹೇಳಕ್ ಬಿಡ್ದೆ, ಅವ್ನ್ ಹೇಳೋದನ್ನ ಕೇಳಿಸ್ಕೊಳ್ದೆ ಬೈದು ಕಳಿಸ್ಬಿಟ್ರಿ. ಊರವ್ರಿಗೆಲ್ಲ ನೀತಿ ಹೇಳೋ ನೀವು ಇನ್ನೊಬ್ರು ಹೇಳೋದನ್ನ ಕೇಳಿಸ್ಕೋಬೇಕಲ್ವಾ? ಅವ್ರು ಹೇಳೋದನ್ನ ಕೇಳಿಸ್ಕೊಂಡಿದ್ರೆ ಅಣ್ಣನ ಬಗ್ಗೆ ಏನಾದ್ರೂ ವಿಷಯ ನಮಗ್ ಗೊತ್ತಾಗ್ತಾ ಇತ್ತು. ನೀವ್ ಕೇಳ್ದೆ ಇರೋದ್ರಿಂದಾನೆ ಏನ್ ನಡೀತು ಅನ್ನೋದು ಗೊತ್ತಾಗ್ದೆ ಹೋಯ್ತು. ನೀವ್ ಅವ್ರನ್ನ ಹೋಗ್ದೇ ಇರೋ ತರ ತಡಿದಿದ್ರೆ ಇವತ್ತು ಅವರು ಸಾಯ್ತಾನೆ ಇರ್ಲಿಲ್ಲ. ಏನ್ ಮಾತಾಡ್ತಿದ್ಯಾ ಭೈರವಿ? ಪ್ರಶ್ನೆ ಮಾಡಿದ್ರೆ ದೊಡ್ಡವ್ರಿಗೆ ಎದುರು ಮಾತಾಡ್ತಿದ್ಯಾ ಅಂತೀರಾ, ಮಾತಾಡಿದ್ರೆ ಏನ್ ಮಾತಾಡ್ತಿದ್ಯಾ, ಯಾಕೆ ಮಾತಾಡ್ತಿದ್ಯಾ ಅಂತೀರಾ. ನಾನ್ ಏನ್ ಮಾತಾಡಿದ್ರು ತಪ್ಪಂದ್ರೆ ಹೇಗತ್ಗೆ? ಅಂದ್ರೆ ನೀನ್ ಮಾಡ್ತಿರೋದು ರೈಟು, ನಾವು ಮಾಡ್ತಿರೋದು ತಪ್ಪು ಅಂತನಾ? ಅದಲ್ಲ ಅಪ್ಪ. ನೀನ್ ಓದಿರೋ ಓದು ನಿನ್ ಬಗ್ಗೆ ಯೋಚನೆ ಮಾಡೋದಷ್ಟೇ ಹೊರತಾಗಿ ನಮ್ ಬಗ್ಗೆನೂ ಯೋಚನೆ ಮಾಡೋದನ್ನ ಕಲ್ಸಿಲ್ವಾ?
ಚಿನ್ನದಂತ ಮಗನ ಕಳ್ಕೊಂಡು ಆ ಸಂಕಟನ ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ಅವಾಗ್ಲೇನೋ ಅಂದ್ಯಲ್ಲ, ಅವನನ್ನ ಭೇಟಿ ಆದ್ರೆ ನಿಜ ಗೊತ್ತಾಗುತ್ತೆ, ಮಾತಾಡಕ್ ಬಿಡದೆ ಅವನನ್ನ ಕಳಿಸ್ಬಿಟ್ರಿ ಅಂತ. ಆ ನಿಜ ತಿಳ್ಕೊಳಕ್ಕೂ ಮೊದಲು ನೀನ್ ಕೂಡ ನನ್ನ ಮಗನ ಹಾಗೆ ನಮ್ಮಿಂದ ದೂರ ಆಗ್ಬಿಡ್ತಾ ಇದ್ದ. ನೋಡ್ದೆಲ್ಲ ಅವನ ಹೆಣವಾಗಿ ಹೇಗ್ ಬಿದ್ದಿದ್ದಾನೆ ಅಂತ. ದೇವಸ್ಥಾನದ ಬಗ್ಗೆ ತಿಳ್ಕೊಳಕ್ ಹೋದ್ರೆ ಯಾರಾದ್ರೂ ಸರಿ, ಎಲ್ರಿಗೂ ಇದೇ ರೀತಿ ಗತಿ ಆಗತ್ತೆ. ಮಗನ್ನ ಕಳ್ಕೊಂಡಿರೋ ನಾನು ನಿನ್ನ ಕೂಡ ಕಳ್ಕೊಂಡ್ಬಿಟ್ರೆ ನಾನು ಯಾರಿಗೋಸ್ಕರ ಬದುಕ್ಲಮ್ಮ? ಯಾಕೆ ನನ್ನ ಸಂಕಟ ಭಯ ನಿಂಗೆ ಅರ್ಥ ಆಗಲ್ವಾ? ಏನೋ ಚಿಕ್ಕ ಹುಡುಗಿ ಅಂತ ಇಷ್ಟು ದಿವಸದ್ರಾಗ ಹಾಗೆ ಸುಮ್ಮನೆ ಇದ್ಬಿಟ್ಟೆ. ಇನ್ನಾಗಲ್ಲ. ಇವತ್ತಿನಿಂದ ನನ್ನ ಅನುಮತಿನೂ ಇಲ್ಲದೆ ನೀನ್ ಈ ಮನೆ ಹೊಸಲು ಕೂಡ ದಾಟಬಾರ್ದು. ಅಷ್ಟೇ. ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಈ ಕೃಷ್ಣ ಏನು ಅಂತ ನೋಡ್ಬೇಕಾಗತ್ತೆ. ನೀವು ಸತ್ತೋಗಿದ್ದಾನೆ ಅನ್ಕೊಂಡಿದ್ದು ನಮ್ಮ ಅಣ್ಣನ್ ಕರ್ಕೊಂಡ್ ಬಂದು ನಿಮ್ ಕಣ್ಮುಂದೆ ಆ ಖುಷಿನ ನೋಡ್ಬೇಕನ್ನೋದೇ ನನ್ನ ಆಸೆ ಅಪ್ಪ. ಮನೇಲಿರೋ ಎಲ್ರೂ ನಿನ್ನ ಭಕ್ತಿಯಿಂದ ಪೂಜೆ ಮಾಡ್ತೀವಿ. ನನ್ ಮೊಮ್ಮಗಳಿಗೆ ಮಾತ್ರ ಈ ವಿತಂಡವಾದ ಎಲ್ಲಿಂದ ಬಂತು ಸ್ವಾಮಿ? ಅವಳು ನಮ್ಮೆಲ್ಲರ ಆಸೆ ಪ್ರತಿರೂಪ. ಅವಳಿಗೇನೇ ಆದ್ರೂ ನಾವು ತಡ್ಕೊಳ್ಳಲ್ಲ ಸ್ವಾಮಿ. ನಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಅವಳಿಲ್ಲ. ನೀನೇ ಅವಳ ಮನಸ್ಸನ್ನ ಬದಲಾಯಿಸ್ಬೇಕು ತಂದೆ, ನೀನೇ ಬದಲಾಯಿಸ್ಬೇಕು. ಕಣಿ ಹೇಳ್ತೀನಿ ಕಣವ್ವ, ಕಣಿ ಹೇಳ್ತೀನಿ. ನಡೆದಿದ್ನು ಹೇಳ್ತೀನಿ, ನಡೆಯೋದು ಹೇಳ್ತೀನಿ. ಕಣಿ ಹೇಳ್ತೀನಿ ಕಣವ್ವ, ಕಣಿ ಹೇಳ್ತೀನಿ. ಕಣಿ ಹೇಳ್ತೀನಿ ಕಣ್ರವ್ವ, ಕಣಿ ಹೇಳ್ತೀನಿ. ನಡೆದಿದ್ನು ಹೇಳ್ತೀನಿ, ಮುಂದೆ ನಡೆಯೋದ್ನು ಹೇಳ್ತೀನಿ. ಕಣಿ ಹೇಳ್ತೀನ್ರವ್ವ, ಕಣಿ. ನಡೆದಿದ್ನು ಹೇಳ್ತೀನಿ, ಮುಂದೆ ನಡೆಯೋದ್ನು ಹೇಳ್ತೀನಿ, ನಡಿಬೇಕಾಗಿರೋದ್ನು ಹೇಳ್ತೀನಿ, ಇದ್ದದ್ದು ಇದ್ದಂಗೆ ಹೇಳ್ತೀನಿ ತಾಯಿ. ನಿನ್ ಮಕ್ದಾಗೆ ಅನ್ನಪೂರ್ಣೇಶ್ವರಿ ಕಟಾಕ್ಷ ಕಾಣಿಸ್ತೈತೆ ತಾಯಿ. ದಾನ ಧರ್ಮಕ್ಕೆ ನಿಂದೇ ದೊಡ್ಡ ಹೆಸರೇ ತಾಯಿ. ಕಣಿ ಕೇಳ್ರವ್ವ. ನನ್ಗೇನು ಹೇಳದ್ ಬೇಡಮ್ಮ, ನನ್ ಮೊಮ್ಮಗಳ ಬಗ್ಗೆ ಹೇಳುವಂತೆ. ಒಳಗ್ ಬಾ.
ಕೇಳ್ತೀಯೋ ನಂಗ್ ಗೊತ್ತು. ಭೈರವಿ, ಭೈರವಿ, ಕೂತ್ಕೊಳ್ಳಮ್ಮ. ಅಲ್ಲಿ ಬೇಡ ಕಣ್ರವ್ವ, ನಾನು ಭೂದೇವಿ ಸಾಕ್ಷಿಯಾಗಿ ಹೇಳ್ಬೇಕು. ನಾನಿಲ್ಲೇ ಕುಂತ್ಕತೀನಿ. ಭೈರವಿ, ಭೈರವಿ, ಇವಳು ನನ್ನ ಮೊಮ್ಮಗಳು. ಇವಳ ಬಗ್ಗೆ ಹೇಳು. ನನ್ ಬಗ್ಗೆ ಏನ್ ಹೇಳೋದು? ಯಾರಿವ್ರು? ಇವರು ಕಣಿ ಹೇಳೋರು. ಕಣಿ ಅಂದ್ರೆ ಕ್ಯಾ ಹೇ ಅತ್ತಿಗೆ? ಕಣಿ ಅಂದ್ರೆ ಜಾತಕ. ನಮ್ ಜೀವನದ ಬಗ್ಗೆ, ನಮ್ ಭವಿಷ್ಯದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ. ಅಚ್ಚ, ಕೆಲ್ಸಕ್ ಬಾರ್ದೇ ಇರೋರು ನಮ್ ಜಾತಕ ಹೇಳ್ತಾರೆ ಅಂದ್ರೆ ಏನದ್ಗೆ? ನೀನ್ ಎಲ್ರಿಗೂ ಮಾಮೂಲಿ ಹುಚ್ಚಲ್ಲ. ಇದೇ ಅವಳ ಮೂರ್ತಿತನ. ನೋಡಿದ್ಯಲ್ಲ, ಅದೇನ್ ಹೇಳ್ತೀಯೋ ಹೇಳು. ಇದ್ದದ್ನ ಇದ್ದಂಗೆ ಹೇಳ್ತೀನಿ, ಮುಚ್ಚು ಮರೆ ಇಲ್ದೇನೆ ಹೇಳ್ತೀನಿ. ಎಲ್ಲಾನು ಸತ್ಯನೇ ಹೇಳ್ತೀನಿ ತಾಯಿ. ನೀ ನಮ್ಗೇನು ಹೇಳ್ಬೇಕಾಗಿಲ್ಲ, ಹೊರಡು. ಅಯ್ಯೋ, ಅವ್ರು ಎಷ್ಟ್ ಚೆನ್ನಾಗಿ ಹೇಳ್ತಾರೆ ಗೊತ್ತಾ? ಅವರಿಗೆ ದೈವಶಕ್ತಿ ಇರುತ್ತೆ ಭೈರವಿ. ಅದಕ್ಕೆನಾ ಈ ತರ ಬುಟ್ಟಿ ಕೋಲು ಹಿಡ್ಕೊಂಡು ತಿರುಗ್ತಾ ಇರೋದು? ದೈವಶಕ್ತಿ ಇದೆ ಅಂತಿದ್ದೀರಾ ಅಲ್ವಾ? ಇವಳಿಗೆ ದೇವಸ್ಥಾನ ಕಟ್ಟಿ ಪೂಜೆ ಮಾಡಿ ಮತ್ತೆ. ಇಲ್ ನೋಡ್ ತಾಯಿ, ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳೆ ತಾಯಿ. ಏನ್ ಹೇಳ್ತ್ಯಾ? ಜೊತೆಯಾಗಿ ಹುಡ್ದವ್ರ ಬಗ್ಗೆ ಯೋಚನೆ ಮಾಡ್ತಿದ್ಯೇ ತಾಯಿ? ಅಣ್ಣನ ಇಸ್ಯ ತಿಳ್ಕೊಳಕ್ಕೆ ಕಷ್ಟ ಪಡ್ತಿದ್ಯೇ ತಾಯಿ? ಈ ಮಗ ಹುಟ್ಟಿರದೆ ತುಂಬಾ ವಿಶೇಷ ಕಣವ್ವ. ನಿಮ್ ಮನೆಗೆ, ನಿಮ್ ವಂಶಕ್ಕೆ ದೊಡ್ಡ ಹೆಸರು ತಂದ್ಕೊಡ್ತಾಳೆ ತಾಯಿ. ಕೆಟ್ಟ ಹೆಸರು ತರ್ದಿದ್ರೆ ಸಾಕಮ್ಮ ನಮ್ಗೆ. ನಿನ್ ಮಾತು ಕಟ್ಟವಾಗಿರ್ಬೋದು, ಆದ್ರೆ ಮನ್ಸು ಮೃದುವಾಗೈತೆ ತಾಯಿ. ಅವ್ವ ಇಲ್ಲ ಅನ್ನೋ ಸಂಕಟನ ಮನ್ಸ್ನಾಗೆ ಇಟ್ಕೊಂಡಿದ್ಯಾ. ಎಲ್ಲ ಗೊತ್ತಿರೋರ್ ತರ ಎಷ್ಟ್ ಕರೆಕ್ಟ್ ಆಗಿ ಹೇಳ್ತಿದಾರಲ್ಲ. ಸರಿಯಾಗಿ ಹೇಳ್ತಿದ್ದಾಳೆ ಅಂತ ನೀನೇನು ಹೇಳ್ಸ್ಕೊಬಿಡವ. ನಮ್ ಕ್ಯಾರೆಕ್ಟರ್ಗಳು ಹೊರಗ್ ಬೀಳ್ತವೆ. ಈ ಮಗಿನ ಅಪಾರ್ಥ ಮಾಡ್ಕೋಬೇಡಿ ಕಣ್ರವ್ವ. ಆ ಪರಮೇಶ್ವರನ ಅಂಶದಾಗೆ ಉದ್ದವಳಿವಳು. ಈ ಮಗಿಗೆ ನಾಗದೇವತೆ ಆಶೀರ್ವಾದ ಐತೆ.
ಈ ಮಗಿನಿಂದ ಒಳ್ಳೇದಾಗ್ತೈತೆ. ನನ್ ವಾರಸ್ದಾರಳನ್ನ ಕಡೆಗಣಿಸ್ಬೇಡ ತಾಯಿ. ಏಯ್, ನನ್ನನ್ನ ನೀನ್ ವಾರಸ್ದಾರಳು ಅಂತಿದ್ಯಲ್ಲ, ಯಾಕೆ? ನಾನ್ ದಿನ ಆ ಪರಮೇಶ್ವರನ್ನೇ ಬೇಡ್ಕತ್ತೀನಿ ಕಣವ್ವ. ನನ್ನ ವಾರಸ್ದಾರಳು ಅಂದ್ರೆ ಆ ಜಗದಾಂಬೆಗೆ ವಾರಸ್ದಾರಳು ಅಂತ ಅರ್ಥ. ವಜ್ರಕ್ಕೆ ಸಾಣೆ ಹಾಕದೆ ಹೋದ್ರೆ ಒಳಪು ಬರಲ್ವೇ ತಾಯಿ? ಈ ಮಗಿಗಂಟಿರೋ ಮಲಿನಾನ ದೋಷನ ತೊಳೆದ್ರೆ ಒಳ್ಳೆ ಮುತ್ನಂಗ್ ಒಳಿತಾಳೆ ತಾಯಿ. ಇವಳಿಗೆ ಮದ್ವೆ ಯಾವಾಗಾಗುತ್ತೋ ಹೇಳು. ಯಾವಾಗ ನೋಡಿದ್ರು ನನ್ ಮದ್ವೆ ಮದ್ವೆ. ನನ್ ಮದ್ವೆ ಬಿಟ್ರೆ ನಿಂಗೆ ಬೇರೆ ಏನು ಯೋಚನೆ ಇಲ್ವಾ? ಈ ಕೋಪ ಯಾವಾಗ ಕಮ್ಮಿ ಆಗತ್ತೆ ಹೇಳಮ್ಮ? ಅದು ದೋಷದ ಗುಣ ಕಣವ, ಕೋಪ ಅಲ್ಲ. ದೋಷ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಮ್ಮ? ಈ ಮಗ ವಿಶೇಷವಾಗಿ ಹುಟ್ಟೈತೆ. ಈ ಮಗಿ ಕಾಲಚಕ್ರ ಜಾತಕದಾಗೆ ಕಾಳಸರ್ಪ ದೋಷ ಐತೆ ಕಣವ್ವ. ನಾಡಿದ್ದು ಬರೋ ನಾಗಚೌತಿ ಎಲ್ಲಾ ಚೌತಿ ಹಾಗಲ್ವೇ ತಾಯಿ? ಸರ್ಪದೋಷಗಳನ್ನ ಹೋಗ್ಲಾಡ್ಸೋ ವಿಶೇಷ ನಾಗಚೌತಿ ಅದು. ಆ ದಿನ ಈ ಮಗಿನತ್ರ ಹಾಲೆರ್ಸಿ ಪೂಜೆ ಮಾಡ್ಸಿ ಮುತ್ತೈದೇರ್ಗೆ ಈ ಮಗಿ ಕೈಲಿ ಬಾಗ್ನ ಕೊಡ್ಸಿದ್ರೆ ದೋಷ ಪರಿಹಾರ ಆಗ್ಬಿಡ್ತೈತೆ. ಏಯ್, ನಾನು ಇದನ್ನೆಲ್ಲ ನಂಬಲ್ಲ. ಅನಾವಶ್ಯಕವಾಗಿ ಜಾಸ್ತಿ ಮಾತಾಡದೆ ಇಲ್ಲಿಂದ ಹೊರಟೋಗು. ನೋಡ್ತೀಯಲ್ಲ, ಇದೇ ಇವಳು ವರ್ತನೆ. ಪೂಜೆ ಪುನಸ್ಕಾರ ಅಂದ್ರೆ ಇವಳಿಗೆ ಆಗಲ್ಲ. ನಾವೇನ್ ಹೇಳಿದ್ರು ಇವಳು ಕೇಳಲ್ಲಮ್ಮ. ಹೇಳ್ಬೇಕಾದವ್ರು ಹೇಳಿದ್ರೆ ಕೇಳ್ಬೇಕಾದವ್ರು ಕೇಳ್ತಾರೆ ತಾಯಿ. ಯೋಚನೆ ಮಾಡೇ ತಾಯಿ. ಕಣಿ ಹೇಳ್ತೀನವ್ವ, ಕಣಿ. ಕಣಿ ಹೇಳ್ತೀನವ್ವ, ಕಣಿ. ಕಣಿ ಹೇಳ್ತೀನವ್ವ, ಕಣಿ. ನಾನ್ ಯಾಕಿಲ್ಲಿದ್ದೀನಿ? ಕಣಿ ಹೇಳ್ತೀನ್ರವ್ವ, ಕಣಿ. ಅವನು ತುಂಬಾ ಸಾಹಸ ಮಾಡಿ ಪರಿಶೋಧನೆ ಮಾಡಿದ ವಿಷಯನ ಒಂದು ಡೈರಿಲಿ ಬರಿತಾ ಇದ್ದಮ್ಮ. ನನ್ನ ತಂಗಿ ಭೈರವಿ ಅಂದರೆ ನಂಗೆ ತುಂಬ ಇಷ್ಟ. ಇಷ್ಟ ಅಷ್ಟೇ ಅಲ್ಲ, ನನ್ನ ಪ್ರಾಣ.
ಅವತ್ತು ಅಪ್ಪ ಕೋಪ ಮಾಡ್ಕೊಂಡಿದ್ದಕ್ಕೆ ನನ್ನ ತಂಗಿ ಅತ್ಲು. ತಂಗಿ ಕಣ್ಣಲ್ಲಿ ಕಣ್ಣೀರು ನೋಡಿ ನನಗೆ ಊಟ ಮಾಡಬೇಕು ಅಂತಾನೆ ಅನಿಸ್ಲಿಲ್ಲ. ಮತ್ತೆ ನಾನು ಊಟ ಮಾಡಿಲ್ಲ ಅಂತ ಗೊತ್ತಾದರೆ ಅವಳು ಬೇಜಾರು ಮಾಡ್ಕೋತಾಳೆ. ಅದಕ್ಕೆ ಅವಳ ಹತ್ರ ನಾನು ವಿಷಯ ಹೇಳಲಿಲ್ಲ. ನನ್ನ ಕೆಲಸ ಮೆಚ್ಚಿ ನಂಗೆ ಪ್ರಮೋಷನ್ ಕೊಟ್ಟಿದ್ದಾರೆ. ನಾನು ಡೆಲ್ಲಿಗೆ ಹೋಗಬೇಕಾಗುತ್ತೆ. ನನ್ನ ತಂಗಿನ ಬಿಟ್ಟು ಹೋಗೋದು ನಂಗೆ ಇಷ್ಟ ಇಲ್ಲ. ನಂಗೆ ಪ್ರಮೋಷನ್ ಬೇಡ ಅಂತ ನನ್ನ ಬಾಸ್ಗೆ ಹೇಳಿಬಿಟ್ಟೆ. ಆದರೆ ಈ ವಿಷಯನ ನಮ್ಮನೇಲಿ ಯಾರಿಗೂ ಹೇಳಿಲ್ಲ. ಏನ್ ಮಾಡ್ತಿದ್ಯಾ ಭೈರವಿ? ಏನ್ ಮಾಡ್ತಿದ್ಯಾ? ಅವ್ರಿಲ್ಲ ಅನ್ನೋ ಸಂಕಟದಲ್ಲಿ ಕುಗ್ಗೋಗ್ತಾ ಇದ್ದೀನಿ. ನಿಮ್ಮ ಅಣ್ಣನ ಜ್ಞಾಪಕ ಬಂದ್ರೆ ನನ್ನ ಹೃದಯ ದುಃಖದಲ್ಲಿ ಮುಳುಗೋಗುತ್ತೆ. ನಾನೇ ಇದನ್ನ ನೋಡಲ್ಲ. ನೀನ್ ಯಾಕೆ ತೆಗ್ದೆ? ಅತ್ತಿಗೆ, ಅಣ್ಣನ ಬಗ್ಗೆ ಏನಾದ್ರೂ ಈ ಡೈರಿಲಿ? ಅದೆಲ್ಲ ನಿನ್ಗ್ಯಾಕೆ? ನೀನೇನು ನೋಡೋದ್ ಬೇಡ. ಹೋಗು ಭೈರವಿ. ಅದೇನತ್ತಿಗೆ ಹಾಗ್ ಮಾತಾಡ್ತಿದ್ದೀರಾ? ಅಣ್ಣನ್ ಫ್ರೆಂಡು ಅಣ್ಣನ್ ಡೈರಿ ಬಗ್ಗೆ ಹೇಳಿದ್ರು. ಖಂಡಿತವಾಗ್ಲೂ ಅಣ್ಣನ್ ಮಿಸ್ಟ್ರಿಗೂ ಈ ಡೈರಿಗೂ ಏನಾದ್ರೂ ಸಂಬಂಧ ಇರುತ್ತೆ. ಈ ಡೈರಿ ಕೊಡಿ ಅತ್ತಿಗೆ, ಪ್ಲೀಸ್. ಯಾಕಮ್ಮ ನಂಗೆ ಇಷ್ಟೊಂದು ಸಂಕಟ ಕೊಡ್ತಿದ್ಯಾ? ಮೊದ್ಲು ಈ ವಿಷಯದಲ್ಲಿ ನೀನ್ ತಲೆ ಹಾಕ್ತಾ ಇರೋದೆ ನಮ್ಮೆಲ್ಲರಿಗೂ ಒಳ್ಳೇದು. ನಡೆದಿದ್ದೇನೋ ನಡೆದೋಯ್ತು, ಇಷ್ಟಕ್ಕೆ ಬಿಟ್ಬಿಡು. ಏನದ್ಗೆ ನೀವು ಹಾಗೆ ಮಾತಾಡ್ತಾ ಇದ್ದೀರಾ? ಅಣ್ಣ ಕಾಣಿಸ್ದೇ ಇದ್ರೆ, ಅಣ್ಣ ಜೊತೆಗಿಲ್ದೇ ಇದ್ರೆ ನಿಮಗ್ ಬೇಜಾರಾಗಲ್ವಾ? ಯಾಕೀಗ ಮಾತಾಡ್ತಾ ಇದ್ದೀರಾ? ನೀನಿನ್ನೂ ಚಿಕ್ಕವಳು. ಗೂಡಿ ಬಗ್ಗೆ ಗೊತ್ತಿರೋರು ಯಾರೇ ಆದ್ರೂ ಹೀಗೆ ಭಯ ಪಡ್ತಾರೆ, ಹೀಗೆ ಸಂಕಟ ಪಡ್ತಾರೆ. ನಮ್ಮ ಮನೆಯವರು ಇಲ್ಲ, ಅವ್ರ ಬಗ್ಗೆ ಗೊತ್ತಿರೋ ಅವ್ರ ಫ್ರೆಂಡು ಕೂಡ ಇಲ್ಲ. ಬೆಳಿಗ್ಗೆ ನೀನ್ ನೋಡ್ದಲ್ಲ ಹೆಂಗ್ ಶವ ಆಗೋದ್ರು. ಅದ್ಗೆ ಅದ್ ಹಾಗಲ್ಲ ಅದ್ಗೆ, ಅದನ್ನ ತಿಳ್ಕೋಬೇಕು ಅಂತಾನೆ. ಅದ್ಗೆ ಕೊಡಿ, ಅದ್ಗೆ ಕೊಡಿ. ಅದ್ಗೆ ಪ್ಲೀಸ್, ಅದ್ಗೆ ಪ್ಲೀಸ್. ಅದ್ಗೆ ಅದ್ಗೆ ಸಾಕ್, ಸುಮ್ನೀರು. ನಿಮ್ ಅಣ್ಣನ್ ಕಳ್ಕೊಂಡು ನಾನು ನರ್ಕ ಅನ್ಭವಿಸ್ತಿದ್ದೀನಿ. ಅವ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ನಿನಗೇನಾದ್ರೂ ಆದ್ರೆ ನಮ್ಗೆ ಯಾರಿಗೂ ತಡ್ಕೊಳ್ಳೋ ಶಕ್ತಿ ಇಲ್ಲ ಭೈರವಿ. ಏನಾಗಲ್ಲ ಅದ್ಗೆ, ನೀವು ನನ್ ಬಗ್ಗೆ ಭಯ ಪಡೋ ಅವಶ್ಯಕತೆ ಇಲ್ಲ. ಅವರು ಕೂಡ ಹೀಗೆ ಹೇಳ್ತಿದ್ರು. ಕೊನೆಗೇನಾಯ್ತು? ನನಗ್ ಧೈರ್ಯ ಹೇಳೋ ಮನುಷ್ಯ ಕೂಡ ನನ್ಗಿಲ್ದೆ ಹೋದ್ರು. ಎಲ್ರು ಬೇಡ ಅಂತ ಹೇಳಿದ್ರು ಕೂಡ ಸಾಹಸ ಮಾಡ್ಬೇಕು ಅನ್ಕೊಂಡ್ರು. ಮಾಡಿದಕ್ಕೆ ನನ್ ಜೀವನ ಹೀಗಾಗೋಯ್ತು.